ಹಾಯ್ ನಮಸ್ತೆ, ನಾನ್ ನಿಮ್ ಸುರೇಖಾ ಸುರೇಶ್. ಇವತ್ತು ನಮ್ ಜೊತೆ ಸಮಾಜ ಸೇವಕರಾದಂತಹ ಜಯಸಿಂಹ ಅವರಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್, ನಾವಿವತ್ತು ಮೈಸೂರು ಅಭಿವೃದ್ಧಿ ಬಗ್ಗೆ ಮಾತನಾಡೋಣ. ಮೈಸೂರಿನಲ್ಲಿ ಅಭಿವೃದ್ಧಿ ಸಡನ್ ಆಗಿ ಸ್ಲೋ ಆಗ್ತಾ ಇದೆ. ಇದಕ್ಕೆ ಕಾರಣ ಏನಿರಬಹುದು? ನಮಸ್ಕಾರ ಮೇಡಮ್. ಇದಕ್ಕೆ ಸಾಕಷ್ಟು ಕಾರಣಗಳಿದೆ. ಅದರಲ್ಲಿ ಇವತ್ತಿನ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಿರೋದು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಇಷ್ಟು ವರ್ಷಗಳ ನಂತರ ಪಾಲಿಕೆ ಚುನಾವಣೆ ಆಗದೆ ಯಾವುದೇ ವಾರ್ಡ್ನಲ್ಲಿ ಪುರಪಿತೃಗಳು ಅಂದ್ರೆ ಕಾರ್ಪೊರೇಟರ್ಗಳು ಇಲ್ಲದೆ ಸಾರ್ವಜನಿಕರು ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಕೆ ಯಾರೂ ಸಿಗದೆ ಈ ತರ ಅಭಿವೃದ್ಧಿ ಚರ್ಚೆ ಆಗದೆ ಮೈಸೂರು ಅಭಿವೃದ್ಧಿ ಕುಂಠಿತವಾಗ್ತಿದೆ ಅಂತ ನಾನು ಮೊದಲನೇದಾಗಿ ಹೇಳಕ್ ಇಚ್ಛೆ ಪಡ್ತೇನೆ. ಅಂದ್ರೆ ಈಗ ಮೈಸೂರು ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅನ್ನೋ ಆರೋಪ ಸತ್ಯ? ಆರೋಪ ಖಂಡಿತ ಸತ್ಯ ಮೇಡಮ್. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ರಾಜಧಾನಿ ಆಗುತ್ತೆ, ಮೆಟ್ರೋ ಸಿಟಿ ಆಗುತ್ತೆ. ಈ ಕ್ಲಾಸ್ 2 ಸಿಟಿಗಳಲ್ಲಿ ಬಂದಾಗ ಮೈಸೂರು ಇರಬಹುದು, ಮಂಗಳೂರು ಇರಬಹುದು, ಗುಲ್ಬರ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಮೈಸೂರು, ಮಂಗಳೂರು, ಗುಲ್ಬರ್ಗ, ಹುಬ್ಬಳ್ಳಿ ಧಾರವಾಡ ಮತ್ತೆ ಬೆಳಗಾವಿ, ತುಮಕೂರು ಈ ತರ ಕ್ಲಾಸ್ 2 ಸಿಟಿಗಳ ವಿಷಯದಲ್ಲಿ ಬಂದಾಗ ಇದು ಕಾಂಪಿಟೇಷನ್ ಅಂತ ನಾವು ಹೇಳಕ್ಕಾಗಲ್ಲ. ಮೈಸೂರು ಒಂದು ನಮ್ಮ ಸಾಂಸ್ಕೃತಿಕ ರಾಜಧಾನಿ. ಇಲ್ಲಿ ಅಭಿವೃದ್ಧಿಗೆ ನಾವು ಎಷ್ಟು ಒತ್ತು ಕೊಡ್ತೀವೋ ಹಾಗೆ ಸಂಸ್ಕೃತಿಗೂ ನಾವು ಅಷ್ಟೇ ಒತ್ತು ಕೊಡ್ತೀವಿ. ಆದ್ರೆ ಇವಾಗಿನ ನಗರೀಕರಣದ ಈ ಒಂದು ಹೊಡೆತದಲ್ಲೂ ಮೈಸೂರು ತನ್ನ ಸಂಸ್ಕೃತಿನ ಉಳಿಸ್ಕೊಂಡಿದೆ ಅಂತ ಹೇಳಿದ್ರೆ ಅದು ನಮ್ಮ ಕನ್ನಡ ಸಾಂಸ್ಕೃತಿಕ ರಾಜಧಾನಿಯಾಗಿ ಇವತ್ತು ಜನಮಾನಸದಲ್ಲಿ ಉಳಿದಿದೆ. ಆದ್ರೆ ಈ ಸಂಸ್ಕೃತಿ ಮತ್ತೆ ಅಭಿವೃದ್ಧಿನ ನಾವು ಸಮತೋಲನಗೊಳಿಸಬೇಕಾಗತ್ತೆ. ಈ ವಿಷಯದಲ್ಲಿ ನಮ್ಮ ಊರಿನ ಹೆಮ್ಮೆಯ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವುದೇ ರಾಜಕೀಯ ಮಾಡದೆ ಅಭಿವೃದ್ಧಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರು ಪರ್ಸನಲ್ ಆಗಿ ಇದನ್ನ ತಗೊಂಡು ಅಭಿವೃದ್ಧಿ ಮಾಡಕ್ ಸಾಕಷ್ಟು ಅವ್ರ ಹತ್ರ ಸಮಯನೂ ಇದೆ, ಕಾಲಾವಕಾಶನೂ ಇದೆ, ಅಧಿಕಾರನೂ ಇದೆ. ಆದ್ರೆ ಇದು ಯಾವುದು ಆಗ್ತಾ ಇಲ್ಲ ಅನ್ನೋದು ಮೈಸೂರಿನ ಕಟ್ಟ ಕಡೆಯ ಪ್ರಜೆಗೆ ಇದು ಅತ್ಯಂತ ನೋವಿನ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಈಗ ನಮ್ಗೆ ನಗರ ಪಾಲಿಕೆ ಚುನಾವಣೆ ಎಷ್ಟು ಮುಖ್ಯ ಅಂತ ನಿಮ್ಗೆ ಅನ್ಸುತ್ತೆ? ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಈ ನಮ್ಮ ಪ್ರಜಾಪ್ರಭುತ್ವ ದೇಶ ನಮ್ದು. ಈಗ ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ. ಈ ಸ್ಥಳೀಯ ಸಂಸ್ಥೆಗಳು ಅಂತ ಬಂದಾಗ ನಮ್ಮ ಮೈಸೂರಿನಲ್ಲಿ 65 ವಾರ್ಡ್ಗಳಿದೆ. 65 ವಾರ್ಡ್ಗಳಿಗೂ ಒಂದು ಮೀಸಲಾತಿನ ಕಲ್ಪಿಸಿ ಸಾಮಾಜಿಕ ನ್ಯಾಯದಡಿ ಪ್ರತಿಯೊಂದು ಜಾತಿ, ಜನಾಂಗ, ಧರ್ಮ ಮತ್ತೆ ಮಹಿಳೆಯರಿಗೆ ಮೀಸಲಾತಿ ಸಿಗ್ಬೇಕು ಅಂತ ಹೇಳಿ ಇದನ್ನ ವರ್ಗೀಕರಣ ಮಾಡ್ತಾರೆ. ಈ ವರ್ಗೀಕರಣದಲ್ಲಿ ಈ ಆಯಾ ಒಂದು ವಾರ್ಡ್ ವಿಂಗಡಣೆಯಾಗಿ 65 ಜನರಿಗೂ ಸಹ ಅಧಿಕಾರ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಈ 65 ಜನ ಕಾರ್ಪೊರೇಟರ್ಸ್ ಏನಿದ್ದಾರೆ, ಈಗ ಪಾಲಿಕೆ ಅಧಿಕಾರಿಗಳನ್ನ ನಾವು ಡೈರೆಕ್ಟ್ ಆಗಿ ಮಾತಾಡಿಸ್ಲಿಕ್ಕೆ ಆಗಲ್ಲ. ಪುರಪಿತೃಗಳು ಅಂತ ಕಾರ್ಪೊರೇಟ್ಗಳನ್ನ ನಾವ್ ಏನ್ ಕರಿತೀವಿ, ಬೆಳಗಾಗೆದ್ದು ಅವರ ಕುಂದುಕೊರತೆಗಳನ್ನ ಪ್ರತಿ ವಾರ್ಡ್ ಅಲ್ಲಿ, ಅದು ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕುಡಿಯುವ ನೀರಿನ ವಿಚಾರಗಳಿರ್ಬೋದು, ಅಥವಾ ಫುಟ್ಪಾತ್ ಸಮಸ್ಯೆಗಳಿರ್ಬೋದು, ಅಥವಾ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆ ಇರ್ಬೋದು, ಅಥವಾ ಚರಂಡಿ, ಮೋರಿ, ಈ ತರ ನಗರಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳ ಕುಂದುಕೊರತೆಗಳನ್ನ ಈ ಪುರಪಿತೃಗಳು ಪಟ್ಟಿ ಮಾಡಿ ಕೌನ್ಸಿಲ್ ಸಭೆಯಲ್ಲಿ ಅದನ್ನ ಮಂಡಿಸಿ ತಮಗೆ ಅಗತ್ಯ ಇರತಕ್ಕಂಥ ಅಭಿವೃದ್ಧಿ ಇನ್ನಿತರ ಬಜೆಟ್ಗಳ ಸಂದರ್ಭದಲ್ಲಿ ಇವರು ಇದನ್ನ ಬಗೆಹರಿಸ್ಕೊತಾ ಇದ್ರು. ಕಳೆದ 2 ವರ್ಷಗಳಿಂದ ಯಾವುದೇ ಪುರಪಿತೃಗಳಿಲ್ಲದೆ ವಾರ್ಡ್ಗಳ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಈ ಜವಾಬ್ದಾರಿ ಎಲ್ಲ ಅದನ್ನು ಅಧಿಕಾರಿಗಳು ಮತ್ತು MLAಗಳ ಹೆಗಲಿಗೆ ಬೀಳ್ತಾ ಇದೆ. ಒಬ್ಬ ಅಧಿಕಾರಿ ನಮ್ಮ ಮೈಸೂರು ನಗರದಲ್ಲಿ ಏನು ವಲಯ ಕಚೇರಿಗಳು 8 ವಲಯಗಳು ಮಾಡಿದಾರೋ ಈ ಅಸಿಸ್ಟೆಂಟ್ ಕಮಿಷನರ್ಗಳಿಗೆ ತುಂಬಾ ತಲೆನೋವಾಗಿದೆ. ಅದು ಟ್ಯಾಕ್ಸೇಷನ್ ವಿಚಾರದಲ್ಲಿ ಇರ್ಬೋದು, ಬೀದಿ ಬದಿ ವ್ಯಾಪಾರಗಳ ಸಮಸ್ಯೆ ಇರ್ಬೋದು, ಫುಟ್ಪಾತ್ ಸಮಸ್ಯೆ ಇರ್ಬೋದು, ರಸ್ತೆ, ಮೋರಿ, ಚರಂಡಿ, ಇದೆಲ್ಲಾವುದು ಅಧಿಕಾರಿಗಳು ಮತ್ತು MLAಗಳ. ಈಗ MLAಗಳು ಅಷ್ಟೇ, ಮೈಸೂರಿನಲ್ಲಿ ಹೆಚ್ಚಿನ MLAಗಳಿದೆ, 4 ಜನ MLAಗಳಿದ್ದಾರೆ. ಇವತ್ತು ನೀವು ಪಾಲಿಕೆ ವೆಬ್ಸೈಟ್ ಅಲ್ಲಿ ಹೋಗಿ ಓಪನ್ ಮಾಡಿದ ತಕ್ಷಣ ನಮ್ಮ ರೆಪ್ರೆಸೆಂಟೇಟಿವ್ಸ್, ನಮ್ಮ ಪ್ರತಿನಿಧಿಗಳು ಯಾರು ಅಂತ ಹೇಳಿದ್ರೆ MP, MLA, MLCಗಳು ಬರೀ ಇಷ್ಟು ಮಾತ್ರ, ಮತ್ತೆ ನಮ್ಮ ಆಯುಕ್ತರು ಇಷ್ಟು ಮಾತ್ರ ಬರುತ್ತೆ ಹೊರತು 2 ವರ್ಷಗಳಿಂದ ಖಾಲಿ ಹುದ್ದೆ ಇದೆ. ಯಾವುದು? ಕಾರ್ಪೊರೇಷನ್ ಚುನಾವಣೆನ ಯಾವುದೇ ರಾಜಕೀಯ ಇಲ್ಲದೆ ತತ್ಕ್ಷಣ ನಡೆಸಬೇಕು ಅನ್ನೋದು ಕಟ್ಟಕಡೆಯ ಒಂದು ಪ್ರಜೆಯ ಆಗ್ರಹ ಆಗಿದೆ. ಯಾಕಂದ್ರೆ ನಮ್ಮ ಆಗು ಹೋಗುಗಳ ಬಗ್ಗೆ, ದೈನಂದಿನ ಜೀವನದ ಬಗ್ಗೆ ನಾವು ಮಾತಾಡೋದೇ ಕಾರ್ಪೊರೇಟರ್ಗಳಿಂದ.
ಸೊ 2026 ಜನವರಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತಗೊಂಡಿತ್ತು. ಏನಂತ ಹೇಳಿದ್ರೆ ಗ್ರೇಟರ್ ಮೈಸೂರು ಮಾಡಬೇಕು. 341 ಚದರ ಕಿಲೋಮೀಟರ್ಗಳಿಗೆ ಮೈಸೂರನ್ನ ವಿಸ್ತರಣೆ ಮಾಡಬೇಕು. ಈಗಿರ್ತಕ್ಕಂಥ 65 ವಾರ್ಡ್ಗಳನ್ನ ಚುನಾವಣೆನೇ ಮಾಡದೆ ಇರ್ತಕ್ಕಂಥ ಸರ್ಕಾರ ಇನ್ನು ಗ್ರೇಟರ್ ಮೈಸೂರನ್ನ ಯಾವ ರೀತಿ ನಿಭಾಯಿಸುತ್ತೆ? ಇದು ರಿಯಲ್ ಎಸ್ಟೇಟ್ ಮಾಫಿಯಾನ, ಅವ್ರಿಗೆ ಸಂಬಂಧಪಟ್ಟಿದ್ದ, ಅಥವಾ ನಮ್ಮ ಕನ್ನಡ ಸಂಸ್ಕೃತಿ ಮೇಲೆ ಇದು ಯಾವ ರೀತಿ ಹೊಡ್ತಾ ಬೀಳುತ್ತೆ? ಇದೆಲ್ಲ ಚರ್ಚೆ ಆಗ್ಬೇಕಾಗಿತ್ತು. ಆದ್ರೆ ಯಾವುದೇ ಚರ್ಚೆ ಮತ್ತೆ ಯಾವುದೇ ಅನುದಾನವನ್ನು ನೀಡದೆ ರಾಜ್ಯ ಸರ್ಕಾರ ಈ ಒಂದು ಗ್ರೇಟರ್ ಮೈಸೂರ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡ್ಬಿಟ್ಟಿದೆ. ಇದಕ್ಕೆ ಯಾವುದೇ ಪೂರಕವಾದಂತಹ ಅಭಿವೃದ್ಧಿ ವಿಷಯಗಳು ಚರ್ಚೆ ಆಗ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ವಲಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಸರ್, ಕೊನೆಯದಾಗಿ ನಾವು ನೋಡೋದಾದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ತರ ಈಗ ಗ್ರೇಟರ್ ಮೈಸೂರು ಆಗುತ್ತಾ? ಮೇಡಮ್, ಬೆಂಗಳೂರಿಗೆ ತನ್ನದೇ ಆದ ಒಂದು ಇತಿಹಾಸ ಇದೆ. ಬೆಂಗಳೂರಿನಲ್ಲಿ ಸ್ಟಾರ್ಟ್ಅಪ್ ಕಂಪ್ನಿಗಳು ಸಾವಿರಾರು ಮಟ್ಟದಲ್ಲಿ ಸಂಖ್ಯೆಯಲ್ಲಿದೆ. ಆಯ್ತಾ? ಸಾಫ್ಟ್ವೇರ್ ಕಂಪ್ನಿಗಳು, IT-BT ಕಂಪ್ನಿಗಳು, ತನ್ನದೇ ಆದ ವ್ಯಾಪಾರ ಮತ್ತೆ ಜನದಟ್ಟಣೆ ತುಂಬಾ ಬೆಂಗಳೂರಿನಲ್ಲಿ ಜಾಸ್ತಿ ಇದೆ. ಆದರೆ ಮೈಸೂರಿಗೆ ತನ್ನದೇ ಆದ ಇತಿಹಾಸ ಇದೆ, ಸಾಂಸ್ಕೃತಿಕ. ಇದು ರಾಜರ ಆಳಿರ್ತಕ್ಕಂಥ ನೆಲ. ಆಯ್ತಾ? ಕನ್ನಡ ಮಣ್ಣಿನ ಒಂದು ಸಾಂಸ್ಕೃತಿಕ ರಾಜಧಾನಿ. ಇಲ್ಲಿ ದಸರಾ ನಡೆಯುತ್ತೆ, ತಾಯಿ ಚಾಮುಂಡೇಶ್ವರಿ ಸನ್ನಿಧಾನ ಇದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮೈಸೂರು ನಗರ ಭೌಗೋಳಿಕವಾಗಿ, ನೈಸರ್ಗಿಕವಾಗಿ, ಪ್ರಾಕೃತಿಕವಾಗಿ ತುಂಬಾ ಸಂಪತ್ಭರಿತವಾದ ಒಂದು ನಗರ. ಈ ಮೈಸೂರನ್ನ ಬಿಟ್ಟು ಆಚೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾವುದೇ ನದಿನ ನೀವು ಕ್ರಾಸ್ ಮಾಡದೆ ಹೋಗಕ್ಕಾಗೋದಿಲ್ಲ. ಉತ್ತರದಲ್ಲಿ ಕಾವೇರಿ ಇದೆ, ದಕ್ಷಿಣದಲ್ಲಿ ಕಪಿಲಾ ಇದೆ, ಮತ್ತೆ ಪಶ್ಚಿಮದಲ್ಲಿ ನಮ್ಮ ಲಕ್ಷ್ಮಣ ತೀರ್ಥ ಇದೆ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಹೇಮಾವತಿ. ಇದೆಲ್ಲ ಒಂದು ಪ್ರವಾಸಿ ತಾಣಗಳಿಗೆ ಅಗತ್ಯವಾದಂತಹ ಒಂದು ಸುಂದರವಾದ ನಗರ ಅಂತ ಹೇಳಿದ್ರೆ ಮೈಸೂರು. ಇದು ಬೆಂಗಳೂರು ಆಗುತ್ತಾ ಅಂತ ಹೇಳಿದ್ರೆ ಬೆಂಗಳೂರು ಆಗ್ಬಾರ್ದು. ಮೈಸೂರು ನಿವೃತ್ತರ ಸ್ವರ್ಗ. ಕಳೆದ ಒಂದು 3-4 ದಶಕಗಳವರೆಗೂ ಮೈಸೂರು ನಿವೃತ್ತರ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಇದನ್ನ ಕರೀತಾ ಇದ್ರು. ಆದ್ರೆ ಇವತ್ತು ಏನಾಗ್ತಾ ಇದೆ, ನಿವೃತ್ತರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೋ ಅಷ್ಟೇ ಸಂಖ್ಯೆಯಲ್ಲಿ ಯುವಕರು ಸಹ ಇಲ್ಲಿದ್ದಾರೆ. ಇದು ವಿದ್ಯಾಕಾಶಿ ಆಗ್ಬೇಕಾಗಿತ್ತು. ಆದ್ರೆ ಯಾವುದೇ ಒಂದು IIT ಬರ್ಲಿಲ್ಲ, ಇಲ್ಲಿಗೆ IIM ಬರ್ಲಿಲ್ಲ. ಗೊತ್ತಿಲ್ಲ, ಚಿತ್ರನಗರಿ ಆಗುತ್ತೆ, ಘೋಷಣೆ ಆಗುತ್ತೆ ಪ್ರತಿ ಬಜೆಟ್ ಅಲ್ಲೂ. ಅದಕ್ಕೆ ಯಾವ ಅನುದಾನಗಳು ಸಹ ನಮ್ಗೆ ಸಿಗ್ತಾ ಇಲ್ಲ. ಸಾಕಷ್ಟು ಅನ್ಯಾಯಗಳು ಮೈಸೂರು ಮೇಲೆ ಆಕ್ರಮಣಗಳು ಆಗ್ತಾ ಇದೆ. ಮೈಸೂರಿನ ಒಂದು ಕಟ್ಟಕಡೆಯ ಪ್ರಜೆಗೆ ಒಂದು ಆಕ್ರೋಶನ ಇದೆ, ಮತ್ತೆ ಆತಂಕನೂ ಇದೆ. ಈ ಬೆಂಗಳೂರು, ಬೆಳಗಾವಿ ತರ ಎಲ್ಲಿ ಮೈಸೂರು ಅನ್ಯ ಭಾಷಿಗರ ಪಾಲಾಗ್ಬಿಡುತ್ತೋ, ರಿಯಲ್ ಎಸ್ಟೇಟ್ ಮಾಫಿಯಾ ಎಲ್ಲಿ ಬಲಿಯಾಗುತ್ತೋ ಅಂತನೂ ಇದೊಂದು ಆತಂಕನೂ ಇದೆ. ಇದೆಲ್ಲವನ್ನು ಮೀರಿ ಮೈಸೂರಿನಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳು, ಮೈಸೂರಿನಲ್ಲಿ ಗ್ರೀನ್ ಮೈಸೂರು ಅಂತ ಇದೆ, ಹಸಿರು ಮೈಸೂರು, ಕ್ಲೀನ್ ಮೈಸೂರು ಅಂತ ಇದೆ, ಟೀಮ್ ಮೈಸೂರು ಅಂತ ಇದೆ. ಮೊದಲು ನಮ್ಮ ಆರ್ ಗುರು ಅವರು ಮೈಸೂರು ಟಾಸ್ಕ್ ಫೋರ್ಸ್ ಅಂತ ಹೇಳಿ ಒಂದು NGO ಸಂಸ್ಥೆನ ಪ್ರಾರಂಭ ಮಾಡಿದ್ರು. ಮೈಸೂರಿನ ಆಗು ಹೋಗುಗಳ ಬಗ್ಗೆ ಸರ್ಕಾರ ಮತ್ತು ಸಾರ್ವಜನಿಕರ ಕೊಂಡಿಯಾಗಿ ಅದು ಕೆಲಸ ನಿರ್ವಹಿಸ್ತಾ ಇತ್ತು. ಆದ್ರೆ ಇವತ್ತು ಈ ಸರ್ಕಾರ ಬಹಳ ಮೊಂಡುತನದಿಂದ ಯಾವುದೇ ಸಾರ್ವಜನಿಕರ ಅಭಿಪ್ರಾಯವನ್ನ ಸರಿಯಾಗಿ ಸಂಗ್ರಹಿಸದೆ ಬಹಳ ಓತಪ್ರೋತವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದೆ. ಇದು ಶುದ್ಧ ತಪ್ಪು. ಎಲ್ಲ ಸಾರ್ವಜನಿಕ ಸಂಘ ಸಂಸ್ಥೆಗಳು ಮತ್ತೆ ರಾಜಕೀಯೇತರ ಸಂಸ್ಥೆಗಳು, ರಾಜಕೀಯ ರಹಿತವಾದ ಸಂಸ್ಥೆಗಳು, ರಾಜಕೀಯ ಪಕ್ಷಗಳನ್ನ ಇದಕ್ಕೆ ಒಗ್ಗೂಡಿಸಿ ಇದಕ್ಕೊಂದು ಚರ್ಚೆಯಾಗಿ ಕಳೆದ ಮುಂದಿನ 20-25 ವರ್ಷಗಳ ಒಂದು ಅಭಿವೃದ್ಧಿನ ಮತ್ತೆ ಜನದಟ್ಟಣೆನ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಕೆಲಸನ ಮಾಡಬೇಕು ಅಂತ ನಾನು ನೋಡಿದ್ರಲ್ಲ, ಜಯಸಿಂಹ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಯಾವುದೇ ರಾಜಕೀಯ ಮಾಡದೆ ಮೈಸೂರನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಥ್ಯಾಂಕ್ ಯು ಸರ್, ಎಷ್ಟೊತ್ತು ಏಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.